ಆಕಾಶವಾಣಿ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀ ರಾಮನಾಥ್ ಕೋವಿಂದ್ ಅವರು ಭಾರತದ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ಇಂದು ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಮಸ್ಕಾರ. ಭಾರತ ಮತ್ತು ವಿದೇಶಗಳಲ್ಲಿ ನೆಲೆಸಿರುವ ಎಲ್ಲ ಭಾರತೀಯರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವುದು ನನಗೆ ಅತ್ಯಂತ ಸಂತಸದ ವಿಷಯವಾಗಿದೆ. ಇದು ಭಾರತ ಸ್ವಾತಂತ್ರ್ಯದ 75ನೇ ವರ್ಷಾರಂಭದ ಕುರುಹಾಗಿದ್ದು, ಆ ನಿಮಿತ್ತ ಆಜಾದಿ ಕಾ ಅಮೃತ್ ಮಹೋತ್ಸವ್ ಆಚರಿಸುತ್ತಿರುವುದರಿಂದ ಇಂದಿನ ದಿನ ವೈಶಿಷ್ಟ್ಯಪೂರ್ಣವಾದದ್ದಾಗಿದೆ. ಈ ಮಹತ್ವದ ಸುಸಂದರ್ಭದಲ್ಲಿ ನಿಮಗೆಲ್ಲರಿಗೂ ನನ್ನ ತುಂಬು ಹೃದಯದ ಶುಭಕಾಮನೆಗಳು. ಸ್ವಾತಂತ್ರ್ಯ ದಿನಾಚರಣೆ ನಮಗೆ ಸ್ವಾತಂತ್ರ್ಯದ ಮಹೋತ್ಸವವಾಗಿದೆ. ಅನೇಕ ತಲೆಮಾರುಗಳ ಸ್ವಾತಂತ್ರ್ಯ ಹೋರಾಟಗಾರರಿಂದಾಗಿ ಇದು ಸಾಕಾರವಾಗಿದೆ. ಅವರಲ್ಲಿ ಕೆಲವರನ್ನು ಬಲ್ಲೆವು, ಅನೇಕರು ಅಪರಿಚಿತರಾದವರು. ಇವರು ಮಹಾನ್ ತ್ಯಾಗಗಳನ್ನು ಮಾಡಿದ್ದಾರೆ. ಇಂದು ನಾವು ನೀವುಗಳು ಮುಕ್ತವಾಗಿ ಉಸಿರಾಡುತ್ತಿರುವುದಕ್ಕೆ ಕಾರಣರಾದ ಅವರಿಗೆ, ಅವರ ವೀರೋಚಿತ ಕಾರ್ಯಗಳಿಗೆ ನಮನಗಳು. ಆ ಎಲ್ಲ ಧೀರೋದಾತ್ತ ಹುತಾತ್ಮರನ್ನು ನಾನು ಗೌರವಪೂರ್ವಕವಾಗಿ ತಲೆಬಾಗಿ ಸ್ಮರಿಸುತ್ತೇನೆ. ಇತರ ಹಲವು ದೇಶಗಳಂತೆ ನಮ್ಮ ದೇಶವೂ ಸಹ ವಿದೇಶಿ ಆಳ್ವಿಕೆಯಿಂದ, ಘೋರ ಅನ್ಯಾಯ ಶೋಷಣೆಗಳಿಂದ ನಲುಗಿತ್ತು. ಆದರೆ ಮಹಾತ್ಮ ಗಾಂಧಿ ನೇತೃತ್ವದ ನಮ್ಮ ಆಂದೋಲನ ಸತ್ಯ ಮತ್ತು ಅಹಿಂಸೆಯ ತತ್ವಗಳ ತಳಹದಿಯ ಮೇಲೆ ರೂಪಿತವಾದ್ದರಿಂದ ಭಾರತ ಇಲ್ಲಿ ವಿಭಿನ್ನವಾಗಿ ಕಾಣಿಸಿಕೊಳ್ಳುತ್ತದೆ. ದೇಶವನ್ನು ವಸಾಹತುಶಾಹಿ ಆಡಳಿತದಿಂದ ವಿಮೋಚನೆಗೊಳಿಸುವುದಷ್ಟೇ ಅಲ್ಲದೆ ಅದರ ಪುನರ್ ನಿರ್ಮಾಣಕ್ಕೆ ಅವರು ಮತ್ತು ಇತರ ರಾಷ್ಟ್ರೀಯ ನಾಯಕರು ನಮಗೆ ಅಮೂಲ್ಯವಾದ ನೀಲ ನಕಾಶೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಗಾಂಧಿಯವರ ಸಂಘರ್ಷ ಭಾರತೀಯ ನೀತಿ ಸಿದ್ಧಾಂತಗಳು ಮತ್ತು ಮಾನವ ಘನತೆಯತ್ತ ಮರಳುವ ತುಡಿತ ಹೊಂದಿತ್ತು. ನಮ್ಮ ಗಣರಾಜ್ಯದ 75 ವರ್ಷಗಳ ಪಯಣದ ಹಾದಿಯತ್ತ ನಾವೀಗ ಹಿಂದಿರುಗಿ ನೋಡಿದಾಗ ನಾವು ಗಮನಾರ್ಹ ಅಂತರವನ್ನು ಕ್ರಮಿಸಿರುವ ಬಗ್ಗೆ ನಮ್ಮಲ್ಲಿ ಹೆಮ್ಮೆ ಮೂಡುತ್ತದೆ. ತಪ್ಪು ದಿಕ್ಕಿನಲ್ಲಿ ದಾಪುಗಾಲಿಡುವುದಕ್ಕಿಂತ ಸರಿ ದಿಕ್ಕಿನಲ್ಲಿ ನಿಧಾನವಾಗಿ ಮತ್ತು ಸ್ಥಿರವಾಗಿ ಹೆಜ್ಜೆ ಇಡಬೇಕೆಂಬುದನ್ನು ಗಾಂಧೀಜಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ವೈವಿಧ್ಯಮಯ ಸಂಸ್ಕೃತಿ ಸಂಪ್ರದಾಯಗಳ ನೆಲೆಯಾದರೂ ಬೃಹತ್ ಮತ್ತು ಅತ್ಯಂತ ಸ್ಪಂದನಾತ್ಮಕ ಪ್ರಜಾತಂತ್ರವನ್ನು ಭಾರತ ಮೈಗೂಡಿಸಿಕೊಂಡಿರುವುದನ್ನು ಜಗತ್ತು ಬೆರಗಿನಿಂದ ನೋಡುತ್ತಿದೆ. ಪ್ರಿಯ ದೇಶವಾಸಿಗಳೇ, ಇತ್ತೀಚೆಗೆ ಮುಕ್ತಾಯವಾದ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ನಮ್ಮ ಕ್ರೀಡಾಪಟುಗಳು ಅವರ ಅಮೋಘ ಸಾಧನೆಗಳೊಂದಿಗೆ ದೇಶಕ್ಕೆ ಹಿರಿಮೆ ಗರಿಮೆಗಳನ್ನು ತಂದಿಟ್ಟಿದ್ದಾರೆ. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 121 ವರ್ಷಗಳಿಂದ ಪಾಲ್ಗೊಳ್ಳುತ್ತಿರುವ ಭಾರತ ಈ ಬಾರಿ ಅತ್ಯಧಿಕ ಪದಕಗಳನ್ನು ಗೆದ್ದುಕೊಂಡಿದೆ. ಎಷ್ಟೇ ಪ್ರತಿಕೂಲ ಪರಿಸ್ಥಿತಿಗಳಿದ್ದಾಗ್ಯೂ ಕ್ರೀಡಾಂಗಣಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳು ವಿಶ್ವದರ್ಜೆಯ ಪ್ರೌಢಿಮೆಯನ್ನು ಮೆರೆದಿದ್ದಾರೆ. ಕ್ರೀಡೆಗಳ ಜೊತೆಗೆ ಬದುಕಿನ ಎಲ್ಲ ರಂಗಗಳಲ್ಲೂ ಮಹಿಳೆಯರ ಪಾಲ್ಗೊಳ್ಳುವಿಕೆ ಮತ್ತು ಯಶಸ್ಸು ಹೊಸ ಯುಗಾರಂಭದ ಸೂಚನೆಗಳಾಗಿವೆ. ಉನ್ನತ ಶಿಕ್ಷಣ ಸಂಸ್ಥೆಗಳಿಂದ ಸಶಸ್ತ್ರ ಪಡೆಗಳವರೆಗೆ, ಪ್ರಯೋಗಾಲಯಗಳಿಂದ ಕ್ರೀಡಾಂಗಣಗಳವರೆಗೆ ನಮ್ಮ ಪುತ್ರಿಯರು ಅವರ ಹೆಗ್ಗುರುತುಗಳನ್ನು ಮೂಡಿಸುತ್ತಿದ್ದಾರೆ. ನಮ್ಮ ಪುತ್ರಿಯರ ಈ ಯಶಸ್ಸಿನ ಹಿನ್ನೆಲೆಯಲ್ಲಿ ನಾನು ಭವಿಷ್ಯದಲ್ಲಿ ಅಭಿವೃದ್ಧಿ ಹೊಂದಿದ ಭಾರತದ ಮಿನುಗು ನೋಟ ನೋಡುತ್ತಿದ್ದೇನೆ. ಭರವಸೆ ಮೂಡಿಸುವ ಇಂತಹ ಪುತ್ರಿಯರ ಕುಟುಂಬಗಳನ್ನು ನೋಡಿ ಕಲಿತು ಬೆಳವಣಿಗೆಯ ಹಾದಿಗಳ ಪರಿಶೋಧನೆಗೆ ತಮ್ಮ ಹೆಣ್ಣು ಮಕ್ಕಳಿಗೂ ಅವಕಾಶಗಳನ್ನು ಕಲ್ಪಿಸಿಕೊಡುವಂತೆ ಎಲ್ಲ ತಂದೆ ತಾಯಿಯರನ್ನು ನಾನು ಆಗ್ರಹಪಡಿಸುತ್ತೇನೆ. ಸಾಂಕ್ರಾಮಿಕದಿಂದಾಗಿ ಕಳೆದ ವರ್ಷದಂತೆ ಈ ವರ್ಷವೂ ಸಹ ಸ್ವಾತಂತ್ರ್ಯ ದಿನಾಚರಣೆಯ ವಿಜೃಂಭಣೆಯ ಪರಿಮಾಣ ಕಡಿಮೆಯಾಗಿರಬಹುದು. ಆದಾಗ್ಯೂ ನಮ್ಮ ಹೃದಯಗಳು ಸದಾ ಉತ್ಸಾಹಭರಿತವಾಗಿಯೇ ಇರುತ್ತವೆ. ಸಾಂಕ್ರಾಮಿಕದ ತೀವ್ರತೆ ತಗ್ಗಿರಬಹುದು, ಆದರೆ ಕೊರೋನಾ ವೈರಾಣು ಇನ್ನೂ ತೊಲಗಿಲ್ಲ. ಅದು ಈ ವರ್ಷ ಮರುಕಳಿಸಿ ಉಂಟು ಮಾಡಿದ ವಿನಾಶಕಾರಿ ಪರಿಣಾಮಗಳಿಂದ ನಾವಿನ್ನೂ ಹೊರಬರಬೇಕಿದೆ. ಕಳೆದ ವರ್ಷ ಎಲ್ಲರ ಅನನ್ಯ ಪ್ರಯತ್ನಗಳಿಂದಾಗಿ ಕೊರೋನಾ ಸೋಂಕು ಹರಡುವುದನ್ನು ನಿಯಂತ್ರಿಸುವಲ್ಲಿ ನಾವು ಯಶ ಕಂಡೆವು. ಅತ್ಯಲ್ಪಾವಧಿಯಲ್ಲೇ ಲಸಿಕೆ ಅಭಿವೃದ್ಧಿಪಡಿಸುವಲ್ಲಿ ನಮ್ಮ ವಿಜ್ಞಾನಿಗಳಿಗೆ ಜಯ ಸಿಕ್ಕಿತು. ಅದರಿಂದಾಗಿ ಈ ವರ್ಷಾರಂಭದಲ್ಲಿ ಇತಿಹಾಸದಲ್ಲೇ ಬೃಹತ್ ಎನ್ನುವಂತಹ ಲಸಿಕಾ ಕಾರ್ಯಕ್ರಮ ಆರಂಭಿಸಿದ್ದು ನಮ್ಮ ಆಶಾಭಾವನೆಗೆ ಸಕಾರಣವಾಗಿತ್ತು. ಆದರೆ ರೂಪಾಂತರಿ ವೈರಾಣು ಮತ್ತಿತರ ಕಾರಣಗಳಿಂದಾಗಿ ನಾವು 2ನೇ ಅಲೆಯ ಭೀಕರತೆಯಿಂದ ನಲುಗಿದೆವು.
ಅನೇಕ ಜೀವಗಳನ್ನು ಉಳಿಸಲಾಗದ್ದಕ್ಕೆ ಹಾಗೂ ಕಂಡರಿಯದ ಇಂತಹ ಬಿಕ್ಕಟ್ಟಿನಿಂದ ಇನ್ನೂ ಅನೇಕರು ಅತೀವವಾಗಿ ಮರುಗುವಂತಾದದ್ದು ನನ್ನಲ್ಲಿ ತೀವ್ರ ವೇದನೆ ಉಂಟುಮಾಡಿದೆ. ನಿಮ್ಮ ವೇದನೆಯಲ್ಲಿ ನಾವು ಅಷ್ಟೇ ಸಮಭಾಗಿಗಳೆಂದು ಎಲ್ಲ ಬಾಧಿತ ಕುಟುಂಬಗಳಿಗೆ ಇಡೀ ದೇಶದ ಪರವಾಗಿ ನಾನು ತಿಳಿಸುತ್ತಿದ್ದೇನೆ. ಭೀಕರ ದುಷ್ಪರಿಣಾಮ ಮತ್ತು ಅಗಾಧ ವೇಗ ಹೊಂದಿರುವ ಕಣ್ಣಿಗೆ ಕಾಣದ ಈ ಶತ್ರುವಿನ ವಿರುದ್ಧ ವಿಜ್ಞಾನ ಸೆಣಸುತ್ತಿದೆ. ಕಳೆದು ಹೋದ ಜೀವಗಳಿಗಿಂತ ಬದುಕುಳಿದ ಜೀವಗಳ ಸಂಖ್ಯೆ ಹೆಚ್ಚು ಎಂಬುದು ಸ್ವಲ್ಪ ಸಮಾಧಾನಕರ ಸಂಗತಿ. ಈ ಸವಾಲನ್ನು ಮೆಟ್ಟಿ ನಿಲ್ಲಬೇಕೆಂಬ ನಮ್ಮ ಸಂಘಟಿತ ಸಂಕಲ್ಪ ಎರಡನೇ ಅಲೆ ದುರ್ಬಲವಾಗುವುದನ್ನು ಕಾಣಲು ನೆರವಾಯಿತು. ಎರಡನೇ ಅಲೆಯ ತೀವ್ರತರ ಪರಿಣಾಮಗಳನ್ನು ಹತ್ತಿಕ್ಕಲು ಮತ್ತೊಮ್ಮೆ ನಮ್ಮ ಕೊರೋನಾ ಯೋಧರಾದ ವೈದ್ಯರು, ನರ್ಸ್ಗಳು ಮತ್ತು ಆರೋಗ್ಯ ಕಾರ್ಯಕರ್ತರು, ಆಡಳಿತಗಾರರು ಹಾಗೂ ಇತರರು ಎಲ್ಲ ಅಪಾಯಗಳನ್ನು ಎದುರಿಸಬೇಕಾಯಿತು. ಎರಡನೇ ಅಲೆ ನಮ್ಮ ಸಾರ್ವಜನಿಕ ಆರೋಗ್ಯ ರಕ್ಷಣಾ ಮೂಲಸೌಕರ್ಯ ವ್ಯವಸ್ಥೆಯನ್ನು ಒತ್ತಡಕ್ಕೆ ಸಿಲುಕಿಸಿತು. ಸತ್ಯವೇನೆಂದರೆ, ಆರ್ಥಿಕವಾಗಿ ಮುಂದುವರಿದ ದೇಶಗಳ ಮೂಲಸೌಕರ್ಯ ವ್ಯವಸ್ಥೆಗಳಿಗೂ ಸಹ ಇಂತಹ ಅಗಾಧ ಪ್ರಮಾಣದ ಬಿಕ್ಕಟ್ಟನ್ನು ಭರಿಸಲು ಸಾಧ್ಯವಾಗದಾಯಿತು. ಕೊರತೆಗಳನ್ನು ನಿವಾರಿಸಲು ಸಮರೋಪಾದಿ ಪ್ರಯತ್ನಗಳು ನಡೆದವು. ಸವಾಲನ್ನು ಎದುರಿಸಲು ನಾಯಕತ್ವ ಸಜ್ಜಾಯಿತು. ರಾಜ್ಯಗಳು, ಖಾಸಗಿ ವಲಯದ ಆರೋಗ್ಯ ರಕ್ಷಣಾ ವ್ಯವಸ್ಥೆಗಳು, ನಾಗರಿಕ ಸಮಾಜ ಮತ್ತಿತರರ ಕ್ರಮಗಳು ಸರ್ಕಾರದ ಪ್ರಯತ್ನಗಳಿಗೆ ಪೂರಕವಾದವು. ಇಂತಹ ಅಸಾಧಾರಣ ಕಾರ್ಯಯೋಜನೆಯಲ್ಲಿ ಹಲವು ದೇಶಗಳಿಗೆ ಭಾರತ ಔಷಧ, ಸಲಕರಣೆ ಮತ್ತು ಲಸಿಕೆಗಳನ್ನು ಪೂರೈಸಿದ ರೀತಿಯಲ್ಲೇ ವಿದೇಶಗಳು ಭಾರತಕ್ಕೂ ಉದಾರವಾಗಿ ಅಗತ್ಯ ವಸ್ತುಗಳನ್ನು ಒದಗಿಸಿದವು. ನೆರವಿನ ಹಸ್ತ ಚಾಚಿದ ಜಾಗತಿಕ ಸಮುದಾಯಗಳಿಗೆ ನಾನು ಆಭಾರಿಯಾಗಿದ್ದೇನೆ. ಇಂತಹ ಪ್ರಯತ್ನಗಳಿಂದಾಗಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳಿ ದೇಶ ನಿಟ್ಟುಸಿರು ಬಿಡುವಂತಾಯಿತು. ನಾವು ಈ ಪಾಠಗಳನ್ನು ಸರಿಯಾಗಿ ಕಲಿತಿರುವುದೇ ಆದಲ್ಲಿ ವಿಶೇಷ ಕಾಳಜಿ ಮತ್ತು ಎಚ್ಚರಿಕೆ ವಹಿಸಲು ಇದು ಸಕಾಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ನಾವು ಮೈಮರೆಯಬಾರದು. ವಿಜ್ಞಾನ ನಮಗಿತ್ತಿರುವ ಲಸಿಕೆಗಳು ಇರುವುದರಲ್ಲಿ ಅತ್ಯುತ್ತಮ ರಕ್ಷಾ ಕವಚಗಳಾಗಿವೆ. ನಮ್ಮ ದೇಶದಲ್ಲಿ ನಡೆಯುತ್ತಿರುವ ಜಗತ್ತಿನ ಬೃಹತ್ ಲಸಿಕಾ ಆಂದೋಲನದಡಿ ಈವರೆಗೆ 50 ಕೋಟಿಗೂ ಹೆಚ್ಚು ದೇಶವಾಸಿಗಳು ಲಸಿಕೆ ಪಡೆದಿದ್ದಾರೆ. ಇನ್ನೂ ಲಸಿಕೆ ಪಡೆಯದ ಎಲ್ಲ ಅರ್ಹ ನಾಗರಿಕರು ಆದಷ್ಟು ಶೀಘ್ರ ಲಸಿಕೆ ಪಡೆಯಬೇಕು ಹಾಗೂ ಇತರರನ್ನು ಪ್ರೇರೇಪಿಸಬೇಕೆಂದು ನಾನು ಒತ್ತಾಯಿಸುತ್ತೇನೆ. ಪ್ರಿಯ ದೇಶವಾಸಿಗಳೇ, ಸಾಂಕ್ರಾಮಿಕದಿಂದಾದ ಆರ್ಥಿಕ ಪರಿಣಾಮ ಅದರಿಂದಾದ ಆರೋಗ್ಯ ಪರಿಣಾಮದಷ್ಟೇ ವಿನಾಶಕಾರಿಯಾದುದು. ಕೆಳ ಮಧ್ಯಮ ವರ್ಗದವರು ಮತ್ತು ಬಡವರು, ಅಂತೆಯೇ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಗಳ ಬಗ್ಗೆ ಸರ್ಕಾರ ಕಾಳಜಿ ಹೊಂದಿದೆ. ಲಾಕ್ಡೌನ್ ಮತ್ತು ಸಂಚಾರ ನಿರ್ಬಂಧಗಳಿಂದಾಗಿ ತೊಂದರೆಗಳನ್ನು ಎದುರಿಸುತ್ತಿರುವ ಕಾರ್ಮಿಕರು ಹಾಗೂ ಉದ್ಯೋಗದಾತರ ಅಗತ್ಯಗಳನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸಿದೆ. ಹೀಗಾಗಿ ಕಳೆದ ವರ್ಷ ಸರಣಿ ಪರಿಹಾರ ಕ್ರಮಗಳನ್ನು ಕೈಗೊಂಡಿತು. ಈ ವರ್ಷ ಸಹ ಮೇ, ಜೂನ್ನಲ್ಲಿ ಸುಮಾರು 80 ಕೋಟಿ ಜನರಿಗೆ ಸರ್ಕಾರ ಆಹಾರ ಧಾನ್ಯಗಳನ್ನು ವಿತರಿಸಿದೆ. ಈ ಸೌಲಭ್ಯವನ್ನು ದೀಪಾವಳಿವರೆಗೂ ವಿಸ್ತರಿಸಲಾಗಿದೆ. ಇದಲ್ಲದೆ ಆಯ್ದ ಕೋವಿಡ್ ಬಾಧಿತ ವಲಯಗಳ ಉತ್ತೇಜನಕ್ಕಾಗಿ 6,28,000 ಕೋಟಿ ರೂಪಾಯಿ ಮೌಲ್ಯದ ಹೊಸ ಚೇತೋಹಾರಿ ಪ್ಯಾಕೇಜನ್ನು ಸರ್ಕಾರ ಪ್ರಕಟಿಸಿದೆ. ವಿಶೇಷವಾಗಿ ವೈದ್ಯಕೀಯ ಸೌಲಭ್ಯಗಳ ವಿಸ್ತರಣೆಗಾಗಿ ಒಂದು ವರ್ಷದಿಂದೀಚೆಗೆ 23,220 ಕೋಟಿ ರೂಪಾಯಿ ವಿನಿಯೋಗಿಸುವುದು ಹೃದಯಸ್ಪರ್ಶಿ ಸಂಗತಿ. ಎಲ್ಲ ಪ್ರತಿಕೂಲಗಳ ನಡುವೆಯೂ ಗ್ರಾಮೀಣ ಭಾರತ, ಅದರಲ್ಲೂ ಮುಖ್ಯವಾಗಿ ಕೃಷಿ ವಲಯ ನಿರಂತರವಾಗಿ ಪ್ರಗತಿ ದಿಕ್ಕಿನಲ್ಲೇ ಸಾಗಿರುವುದು ಮನಸ್ಸಿಗೆ ಹಿತವಾಗುವಂಥದ್ದು. ಕಾನ್ಪುರ್ ದೇಹಾತ್ ಜಿಲ್ಲೆಯ ನಮ್ಮ ಪೂರ್ವಜರ ಗ್ರಾಮ ಪರೌಂಕ್ಗೆ ನಾನು ಇತ್ತೀಚೆಗೆ ಭೇಟಿ ನೀಡಿದಾಗ ಗ್ರಾಮೀಣ ಪ್ರದೇಶಗಳಲ್ಲಿ ಜನರಿಗಾಗಿ ಉತ್ತಮ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುತ್ತಿರುವುದು ಕಂಡು ಆನಂದವಾಯಿತು. ಹಿಂದಿನ ದಿನಗಳಿಗೆ ಹೋಲಿಸಿದರೆ ನಗರ ಗ್ರಾಮೀಣ ನಡುವಣ ಮಾನಸಿಕ ಅಂತರ ಈಗ ಬಹಳಷ್ಟು ಕಡಿಮೆಯಾಗಿದೆ. ಏನೇ ಆದರೂ ಭಾರತ ನೆಲೆಸಿರುವುದು ತನ್ನ ಗ್ರಾಮಗಳಲ್ಲಿ. ಹಾಗಾಗಿ ಅಭಿವೃದ್ಧಿ ವಿಷಯದಲ್ಲಿ ಅವು ಹಿಂದೆ ಉಳಿಯಲು ಬಿಡಬಾರದು. ಅದಕ್ಕಾಗಿಯೇ ನಮ್ಮ ಕೃಷಿಕರ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಸೇರಿದಂತೆ ವಿಶೇಷ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಗುತ್ತಿದೆ. ಆತ್ಮನಿರ್ಭರ್ ಭಾರತ್, ಸ್ವಾವಲಂಬಿ ಭಾರತದ ಪರಿಕಲ್ಪನೆಗೆ ಅನುಗುಣವಾಗಿ ಈ ಪ್ರಯತ್ನಗಳು ಏಕಪ್ರಕಾರವಾಗಿ ಸಾಗಿವೆ. ಆರ್ಥಿಕತೆಯ ಅಂತರ್ಗತ ಸಾಮರ್ಥ್ಯದಲ್ಲಿ ಅಚಲ ವಿಶ್ವಾಸವಿಟ್ಟು ರಕ್ಷಣೆ, ಆರೋಗ್ಯ, ನಾಗರಿಕ ವಿಮಾನಯಾನ, ವಿದ್ಯುತ್ ಹಾಗೂ ಇನ್ನಿತರ ವಲಯಗಳನ್ನು ಸರ್ಕಾರ ಮತ್ತಷ್ಟು ಮುಕ್ತಗೊಳಿಸಿದೆ.
ಪರಿಸರ ಸ್ನೇಹಿ ಪುನರ್ನವೀಕರಿಸಬಹುದಾದ ಇಂಧನ ಮೂಲಗಳು, ಅದರಲ್ಲೂ ಮುಖ್ಯವಾಗಿ ಸೌರ ವಿದ್ಯುತ್ ವಿಷಯಗಳಿಗೆ ಸಂಬಂಧಿಸಿದ ಸರ್ಕಾರದ ನೂತನ ಪ್ರಯತ್ನಗಳಿಗೆ ಜಗತ್ತಿನೆಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದೆ. ಸುಗಮ ವ್ಯವಹಾರದಲ್ಲಿ ಸುಧಾರಣೆ ಕಂಡುಬಂದಿದೆ. ಎಲ್ಲರ ಹಸನಾದ ಬದುಕಿಗೆ ಇದು ಧನಾತ್ಮಕ ಪರಿಣಾಮ ಬೀರುತ್ತದೆ. ಇವುಗಳ ಜೊತೆಗೆ ಸಾರ್ವಜನಿಕ ಒಳಿತಿಗೆ ವಿಶೇಷ ಮಹತ್ವ ನೀಡಲಾಗುತ್ತಿದೆ. ಉದಾಹರಣೆಗೆ, ತನ್ನದೇ ಸ್ವಂತ ಸೂರು ಹೊಂದಬೇಕೆಂಬ ಕನಸು ಸಾಕಾರವಾಗುತ್ತಿದೆ. ಇದಕ್ಕಾಗಿ 70,000 ಕೋಟಿ ರೂಪಾಯಿ ಮೊತ್ತದ ಸಾಲ ಸಂಯೋಜಿತ ಸಹಾಯಧನ ಯೋಜನೆ ಇದೆ. ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ಸಾಲು ಸಾಲು ಸುಧಾರಣೆಗಳು ನಮ್ಮ ಅನ್ನದಾತ ರೈತರನ್ನು ಸಬಲಗೊಳಿಸುತ್ತವೆ ಹಾಗೂ ಅವರು ತಮ್ಮ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಪಡೆಯಲು ಸಹಕಾರಿಯಾಗಿವೆ. ಪ್ರತಿಯೊಬ್ಬ ಭಾರತೀಯನ ಅಂತಃಶಕ್ತಿಯನ್ನು ಉದ್ದೀಪನಗೊಳಿಸುವ ನಿಟ್ಟಿನಲ್ಲಿ ಇವು ಸರ್ಕಾರದ ಕೆಲ ಪ್ರಯತ್ನಗಳಾಗಿವೆ. ಆತ್ಮೀಯ ದೇಶಬಾಂಧವರೇ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಂದು ಹೊಸ ಬೆಳಗು ಮೂಡುತ್ತಿದೆ. ಪ್ರಜಾಸತ್ತೆ ಹಾಗೂ ನೆಲದ ಕಾನೂನಿನ ಬಗ್ಗೆ ನಂಬಿಕೆ ಇಟ್ಟಿರುವ ಸಂಬಂಧಿಸಿದ ಎಲ್ಲರೊಂದಿಗೆ ಸರ್ಕಾರ ಸಮಾಲೋಚನಾ ಪ್ರಕ್ರಿಯೆಗೆ ಮುಂದಡಿಯಿಟ್ಟಿದೆ. ಜಮ್ಮು ಮತ್ತು ಕಾಶ್ಮೀರದ ಜನತೆ, ಅದರಲ್ಲೂ ವಿಶೇಷವಾಗಿ ಯುವಜನರು ಈ ಸದವಕಾಶವನ್ನು ಬಳಸಿಕೊಂಡು ಪ್ರಜಾತಾಂತ್ರಿಕ ವಿಧಿವಿಧಾನಗಳ ಮುಖೇನ ತಮ್ಮ ತಮ್ಮ ಆಶೋತ್ತರಗಳನ್ನು ಸಾಕಾರಗೊಳಿಸಲು ಶ್ರಮಿಸಬೇಕೆಂದು ನಾನು ಆಗ್ರಹಪಡಿಸುತ್ತೇನೆ. ಸರ್ವಾಂಗೀಣ ಉನ್ನತಿಯೊಂದಿಗೆ ಅಂತಾರಾಷ್ಟ್ರೀಯ ರಂಗದಲ್ಲಿ ಭಾರತದ ವರ್ಚಸ್ಸು ಔನ್ನತ್ಯ ವರ್ಧಿಸುತ್ತಿದೆ. ಹಲವಾರು ಮಹತ್ವದ ಬಹುಪಕ್ಷೀಯ ವೇದಿಕೆಗಳಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ, ಹಾಗೆಯೇ ಅನೇಕ ರಾಷ್ಟ್ರಗಳೊಂದಿಗಿನ ದ್ವಿಪಕ್ಷೀಯ ಬಾಂಧವ್ಯಗಳು ಬಲಿಷ್ಠಗೊಳ್ಳುತ್ತಿರುವುದರಲ್ಲಿ ಇದು ಪ್ರತಿಬಿಂಬಿತವಾಗುತ್ತಿದೆ. ಪ್ರಿಯ ದೇಶವಾಸಿಗಳೇ, 75 ವರ್ಷಗಳ ಹಿಂದೆ ಭಾರತ ಸ್ವಾತಂತ್ರ್ಯ ಪಡೆದಾಗ ಭಾರತದಲ್ಲಿ ಪ್ರಜಾಪ್ರಭುತ್ವಕ್ಕೆ ಉಳಿಗಾಲವಿಲ್ಲ ಎಂದು ಕೆಲ ಸಂದೇಹವಾದಿಗಳು ಭಾವಿಸಿದ್ದರು. ಪ್ರಾಚೀನ ಕಾಲದಲ್ಲೂ ಹಾಗೂ ಈಗಿನ ಆಧುನಿಕ ಸಮಯದ ಭಾರತದಲ್ಲೂ ಪ್ರಜಾತಂತ್ರದ ಬೇರುಗಳು ಬಲಿಷ್ಠವಾಗಿ ಬೆಳೆದಿವೆ. ಯಾವುದೇ ತಾರತಮ್ಯವಿಲ್ಲದೆ ಎಲ್ಲ ವಯಸ್ಕರಿಗೆ ಹಕ್ಕು ಅವಕಾಶಗಳನ್ನು ನೀಡುವಲ್ಲಿ ಹಲವಾರು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸಿದರೆ ಭಾರತ ಮುಂಚೂಣಿಯಲ್ಲಿದೆ ಎಂಬುದು ಇವರಿಗೆ ತಿಳಿದಿರಲಾರದು. ದೇಶ ನಿರ್ಮಾತೃಗಳು ಜನತೆಯ ಬೌದ್ಧಿಕತೆಯಲ್ಲಿ ನಂಬಿಕೆ ಹೊಂದಿದ್ದಾರೆ. ಅಲ್ಲದೆ ನಾವು ಭಾರತೀಯರು ಭಾರತವನ್ನು ಬಲಿಷ್ಠ ಪ್ರಜಾಸತ್ತೆಯನ್ನಾಗಿಸಿದ್ದೇವೆ. ನಾವು ಸಂಸದೀಯ ಪ್ರಜಾತಂತ್ರ ವ್ಯವಸ್ಥೆಯನ್ನು ಅಂಗೀಕರಿಸಿದ್ದೇವೆ. ಆದ್ದರಿಂದ ನಮ್ಮ ಸಂಸತ್ತು ನಮ್ಮ ಪ್ರಜಾಪ್ರಭುತ್ವದ ದೇಗುಲವಾಗಿ ನಮ್ಮ ಜನರ ಕಲ್ಯಾಣಕ್ಕಾಗಿ ಅನೇಕ ವಿಚಾರಗಳ ಬಗ್ಗೆ ಚರ್ಚಿಸಲು, ಚಿಂತನ ಮಂಥನ ನಡೆಸಲು ಮತ್ತು ನಿರ್ಣಯಿಸಲು ಅತ್ಯುನ್ನತ ಭೂಮಿಕೆಯನ್ನು ಒದಗಿಸಿಕೊಟ್ಟಿದೆ. ನಮ್ಮ ಸಂಸತ್ತು ಶೀಘ್ರದಲ್ಲೇ ನೂತನ ಕಟ್ಟಡದಲ್ಲಿ ಕಾರ್ಯಕಲಾಪ ನಡೆಸಲಿದೆ ಎಂಬುದು ಎಲ್ಲ ಭಾರತೀಯರಿಗೂ ಬಹು ಹೆಮ್ಮೆಯ ವಿಚಾರವಾಗಿದೆ. ಸಮಕಾಲೀನ ಜಗತ್ತಿನ ಜೊತೆ ಹೆಜ್ಜೆ ಹಾಕುತ್ತಲೇ ನಮ್ಮ ಪರಂಪರೆಯ ಘನತೆಯನ್ನು ಇದು ಮಾನ್ಯ ಮಾಡುವುದು ಎಂಬುದು ನಮ್ಮ ಬಾಹ್ಯ ನೋಟದ ಸೂಕ್ತ ಹೇಳಿಕೆಯಾಗಿದೆ. ಸ್ವಾತಂತ್ರ್ಯದ 75ನೇ ವರ್ಷದಲ್ಲಿ ನೂತನ ಕಟ್ಟಡ ಲೋಕಾರ್ಪಣೆಗೊಳ್ಳುವುದು ಔಚಿತ್ಯಪೂರ್ಣವಾದುದು. ವಿಶೇಷವಾದ ಈ ವರ್ಷವನ್ನು ಸ್ಮರಣಾರ್ಹವಾಗಿಸಲು ಸರ್ಕಾರ ಹಲವಾರು ಕ್ರಮಗಳನ್ನು ಆಯೋಜಿಸಿದೆ. ಗಗನಯಾನ್ ಮಿಷನ್ ಇವುಗಳಲ್ಲಿ ಅತ್ಯಂತ ಕುತೂಹಲಭರಿತವಾದುದು. ಭಾರತೀಯ ವಾಯುಪಡೆಯ ಪೈಲಟ್ಗಳು ವಿದೇಶದಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ಅವರು ಬಾಹ್ಯಾಕಾಶಕ್ಕೆ ಹಾರಿದಾಗ ಮಾನವ ಸಹಿತ ಗಗನಯಾನ ಕೈಗೊಂಡ ಭೂಗ್ರಹದ ಮೇಲಿನ 4ನೆಯ ದೇಶ ಎಂಬ ಹೆಗ್ಗಳಿಕೆ ಭಾರತದ್ದಾಗುವುದು. ನಮ್ಮ ಮಹತ್ವಾಕಾಂಕ್ಷೆಗಳ ವಿಷಯಕ್ಕೆ ಬಂದಲ್ಲಿ ಅವುಗಳಿಗೆ ಯಾವುದೇ ಪರಿಧಿ ಎಂಬುದಿರುವುದಿಲ್ಲ. ಆದಾಗ್ಯೂ ನಾವು ವಿನಮ್ರತೆಯಿಂದಲೇ ಇರುತ್ತೇವೆ. ನಮಗೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟವರ ಕನಸುಗಳನ್ನು ಈಡೇರಿಸುವಲ್ಲಿ ನಾವು ಇನ್ನೂ ಬಹಳಷ್ಟು ದೂರ ಸಾಗಬೇಕಿದೆ ಎಂಬುದನ್ನು ಒಪ್ಪಿಕೊಳ್ಳುತ್ತೇವೆ. ನಮ್ಮ ಸಂವಿಧಾನ ಆ ಕನಸುಗಳನ್ನು 4 ಪದಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ನಿರೂಪಿಸಿದೆ. ಅವೇನೆಂದರೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಅಸಮತೆಯ ಜಗತ್ತಿನಲ್ಲಿ ಹೆಚ್ಚು ಸಮತೆಗಾಗಿ, ಅನ್ಯಾಯದ ಪರಿಸ್ಥಿತಿಗಳಲ್ಲಿ ಹೆಚ್ಚು ನ್ಯಾಯಕ್ಕಾಗಿ ನಾವು ಹೋರಾಡಬೇಕಿದೆ. ಆರ್ಥಿಕ ಮತ್ತು ಪರಿಸರ ನ್ಯಾಯದಂತಹ ವ್ಯಾಪಕ ಶ್ರೇಣಿಯ ಅರ್ಥಗಳನ್ನು ನ್ಯಾಯ ಪದ ಒಳಗೊಂಡಿರುತ್ತದೆ. ಮುಂದಿರುವ ಹಾದಿ ಸುಗಮವಾಗೇನೂ ಇಲ್ಲ. ಅನೇಕ ಏರಿಳಿತಗಳನ್ನು ನಾವು ನಿಭಾಯಿಸಬೇಕಿದೆ. ಆದರೆ ನಮಗೆ ಹೋಲಿಕೆಗೆ ನಿಲುಕದ ಮಾರ್ಗದರ್ಶನವಿದೆ. ಸಹಸ್ರಾರು ವರ್ಷಗಳ ಹಿಂದಿನ ಆದರಣೀಯ ಋಷಿಮುನಿಗಳು, ದಾರ್ಶನಿಕರಿಂದ ಹಿಡಿದು ತೀರಾ ಇತ್ತೀಚಿನ ಸಂತರು, ಧುರೀಣರನ್ನು ಒಳಗೊಂಡಂತೆ ವೈವಿಧ್ಯಮಯವಾದ ಮೂಲಗಳಿಂದ ಇದು ನಮ್ಮತ್ತ ಹರಿದು ಬರುವುದು.
ಅನೇಕತೆಯಲ್ಲಿ ಏಕತೆ ಎಂಬ ಮೂಲ ಮಂತ್ರದೊಂದಿಗೆ ನಾವು ಒಂದು ದೇಶವಾಗಿ ಸತ್ಯ ಪಥದಲ್ಲಿ ಸಾಗಿದ್ದೇವೆ. ವೈಶಿಷ್ಟ್ಯಪೂರ್ಣ ಭಾರತೀಯ ಪರಂಪರೆಯ ಮೂಸೆಯಿಂದ ಮೂಡಿಬಂದ ಈ ದೃಷ್ಟಿ ಈ ಶತಮಾನದಲ್ಲಿ ನಮಗಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ನೀಡುವುದು. ಆಧುನಿಕ ಕೈಗಾರಿಕಾ ನಾಗರಿಕತೆ ಮನುಕುಲದ ಮುಂದೆ ಬಹು ಗಂಭೀರ ಸವಾಲುಗಳನ್ನು ಒಡ್ಡಿದೆ. ಸಾಗರಗಳು ಉಬ್ಬುತ್ತಿದ್ದು, ಹಿಮಬಂಡೆಗಳು ಕರಗುತ್ತಿದ್ದು, ತಾಪಮಾನ ಉಲ್ಬಣಿಸುತ್ತಿದ್ದು, ಹವಾಮಾನ ಬದಲಾವಣೆ ಜೀವನದ ಸತ್ಯವಾಗಿ ಬಿಟ್ಟಿದೆ. ಭಾರತ ಪ್ಯಾರಿಸ್ ಒಪ್ಪಂದಕ್ಕೆ ಬದ್ಧವಾಗಿರುವುದಷ್ಟೇ ಅಲ್ಲದೆ ಅದನ್ನು ಮೀರಿಯೂ ಹವಾಮಾನ ಸಂರಕ್ಷಣೆಗೆ ಕಟಿಬದ್ಧವಾಗಿದೆ. ಆದರೂ ಜಗತ್ತು ಈ ನಿಟ್ಟಿನಲ್ಲಿ ಸರಿಹಾದಿಯನ್ನು ಶೋಧಿಸಬೇಕಾದ ಅನಿವಾರ್ಯತೆ ಹೊಂದಿದೆ. ಅದಕ್ಕಾಗಿಯೇ ವೇದ ಉಪನಿಷತ್ತುಗಳ ಕರ್ತೃಗಳು, ರಾಮಾಯಣ ಮಹಾಭಾರತಗಳಲ್ಲಿ ಬಿಂಬಿತವಾಗಿರುವ, ಭಗವಾನ್ ಮಹಾವೀರ, ಭಗವಾನ್ ಬುದ್ಧ, ಗುರುನಾನಕ್ ಅವರು ಬೋಧಿಸಿರುವ, ಮಹಾತ್ಮ ಗಾಂಧಿಯಂಥವರ ಜೀವನಗಾಥೆಗಳಲ್ಲಿ ಕಾಣಸಿಗುವ ಜ್ಞಾನ ಸಂಪತ್ತಿನತ್ತ ಜಗತ್ತು ಮುಖ ಮಾಡುತ್ತಿದೆ. ಪ್ರಕೃತಿಗೆ ಅನುಗುಣವಾಗಿ ಬದುಕುವ ಕಲೆಯನ್ನು ಕಲಿಯುವ ಪ್ರಯತ್ನಗಳಾಗಬೇಕು. ಗಾಂಧೀಜಿ ಹೇಳುತ್ತಾರೆ, ಒಮ್ಮೆ ನೀನು ನದಿ ಪರ್ವತಗಳು ಪ್ರಾಣಿ ಪಕ್ಷಿಗಳ ಜೊತೆ ಬಾಂಧವ್ಯವನ್ನು ಸ್ಥಾಪಿಸಿಕೊಂಡರೆ ಪ್ರಕೃತಿ ತನ್ನ ರಹಸ್ಯವನ್ನು ನಿನ್ನ ಮುಂದೆ ಬಿಚ್ಚಿಡುತ್ತದೆ ಎಂದು. ಗಾಂಧೀಜಿಯವರ ಈ ಸಂದೇಶವನ್ನು ಆಲಿಸುವ ನಿರ್ಣಯ ಮಾಡೋಣ ಹಾಗೂ ನಾವು ನೆಲೆಸಿರುವ ನೆಲಕ್ಕಾಗಿ ತ್ಯಾಗ ಮಾಡುವ ಸಂಕಲ್ಪ ತೊಡೋಣ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ದೇಶಪ್ರೇಮ ಮತ್ತು ತ್ಯಾಗ ಪರಮೋಚ್ಚವಾಗಿತ್ತು. ತಮ್ಮ ಸ್ವಹಿತಾಸಕ್ತಿಗಳನ್ನು ಲೆಕ್ಕಿಸದೆ ಎಲ್ಲ ರೀತಿಯ ಸವಾಲುಗಳನ್ನು ಅವರು ಎದುರಿಸಿದರು. ಕೊರೋನಾ ಬಿಕ್ಕಟ್ಟಿನ ಸಮಯದಲ್ಲಿ ಮನುಕುಲಕ್ಕೆ ಸ್ವಾರ್ಥರಹಿತ ಸೇವಾ ಮನೋಭಾವದೊಂದಿಗೆ ಇತರರ ರಕ್ಷಣೆಗಾಗಿ ಲಕ್ಷಾಂತರ ಜನ ಅಪಾರ ಅಪಾಯಗಳನ್ನು ಎದುರಿಸಿದ್ದನ್ನು ನಾನು ನೋಡಿದ್ದೇನೆ. ಇಂತಹ ಎಲ್ಲ ಕೋವಿಡ್ ಯೋಧರಿಗೆ ನಾನು ತುಂಬು ಹೃದಯದ ಪ್ರಶಂಸೆ ವ್ಯಕ್ತಪಡಿಸುತ್ತೇನೆ. ಅವರಲ್ಲಿ ಅನೇಕರು ಕೋವಿಡ್-19ಕ್ಕೆ ಈಡಾಗಿದ್ದಾರೆ. ಅವರಿಗೆ ನನ್ನ ಶ್ರದ್ಧಾಂಜಲಿ. ಇತ್ತೀಚೆಗೆ ಕಾರ್ಗಿಲ್ ವಿಜಯ್ ದಿವಸ್ ಸಂದರ್ಭದಲ್ಲಿ ನಮ್ಮ ಧೀರ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಲಡಾಖ್ನ ಕಾರ್ಗಿಲ್ ಯುದ್ಧ ಸ್ಮಾರಕ ಡ್ರಾಸ್ಗೆ ಭೇಟಿ ನೀಡಲು ನಾನು ಇಚ್ಛಿಸಿದ್ದೆ. ಆದರೆ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯಿಂದಾಗಿ ಆ ಸ್ಮಾರಕವನ್ನು ತಲುಪಲು ನನಗೆ ಸಾಧ್ಯವಾಗಲಿಲ್ಲ. ಆ ದಿನ ನಾನು ಬಾರಾಮುಲ್ಲಾದಲ್ಲಿ ಡ್ಯಾಗರ್ ಯುದ್ಧ ಸ್ಮಾರಕದ ಬಳಿ ನಮ್ಮ ವೀರ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸಿದೆನು. ಕರ್ತವ್ಯ ಪಾಲನೆಯಲ್ಲಿ ಪ್ರಾಣತ್ಯಾಗ ಮಾಡಿದ ಯೋಧರ ಸ್ಮರಣಾರ್ಥ ಆ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಆ ಕೆಚ್ಚೆದೆಯ ಸೇನಾನಿಗಳ ಶೌರ್ಯ ತ್ಯಾಗಗಳನ್ನು ಕೊಂಡಾಡುವ ವೇಳೆ ಆ ಯುದ್ಧ ಸ್ಮಾರಕದ ಮೇಲೆ ಮೇರಾ ಹರ್ ಕಾಮ್ ದೇಶ್ ಕಾ ನಾಮ್ ಎಂಬ ಧ್ಯೇಯವಾಕ್ಯವನ್ನು ಕೆತ್ತಿರುವುದನ್ನು ನಾನು ಗಮನಿಸಿದೆ. ಆ ವಾಕ್ಯದ ಅರ್ಥ ನನ್ನ ಪ್ರತಿಯೊಂದು ಕಾರ್ಯವೂ ದೇಶಕ್ಕಾಗಿ ಎಂಬುದು. ಪ್ರತಿಯೊಬ್ಬರೂ ಈ ಧ್ಯೇಯವನ್ನು ಒಂದು ಮಂತ್ರವಾಗಿ ಅಳವಡಿಸಿಕೊಂಡು ಸಂಪೂರ್ಣ ಭಕ್ತಿ ಸಮರ್ಪಣಾ ಮನೋಭಾವದೊಂದಿಗೆ ದೇಶಕ್ಕಾಗಿ ದುಡಿಯಬೇಕು. ದೇಶದ ಮತ್ತು ಸಮಾಜದ ಹಿತ ಪರಮಶ್ರೇಷ್ಠವಾದುದು ಎಂಬ ಸ್ಫೂರ್ತಿಯೊಂದಿಗೆ ಭಾರತವನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯಲು ನಾವೆಲ್ಲರೂ ಒಗ್ಗೂಡಬೇಕೆಂದು ನಾನು ಆಶಿಸುತ್ತೇನೆ. ಪ್ರೀತಿಯ ದೇಶಬಾಂಧವರೇ, ನಮ್ಮ ಸಾರ್ವಭೌಮತ್ವವನ್ನು ಸಂರಕ್ಷಿಸುತ್ತಿರುವ, ಅಗತ್ಯ ಬಿದ್ದಾಗ ಅದಕ್ಕಾಗಿ ದಿಟ್ಟತನದಿಂದ ನಗುನಗುತ್ತಲೇ ಪ್ರಾಣಾರ್ಪಣೆ ಮಾಡುವ ಸಶಸ್ತ್ರ ಪಡೆಗಳ ಸದಸ್ಯರಿಗೆ ನಾನು ವಿಶೇಷವಾಗಿ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಅದೇ ರೀತಿ ತಾವು ನೆಲೆಸಿರುವ ಸ್ಥಳಗಳಲ್ಲೇ ತಾಯ್ನಾಡನ್ನು ಅತ್ಯುತ್ತಮ ರೀತಿಯಲ್ಲಿ ಪ್ರತಿನಿಧಿಸುತ್ತಿರುವ ಭಾರತೀಯ ಸಮುದಾಯದ ಸದಸ್ಯರಿಗೆ ಸಹ ನನ್ನ ಶುಭ ಕಾಮನೆಗಳು. 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಈ ವರ್ಷಾಚರಣೆಯನ್ನು ಸಂಭ್ರಮಿಸುವ ವೇಳೆ 2047ರಲ್ಲಿ ನಮ್ಮ 100ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುವ ವೇಳೆಗೆ ಒಂದು ಬಲಿಷ್ಠ, ಸಮೃದ್ಧ ಮತ್ತು ಶಾಂತಿಯುತ ಭಾರತವನ್ನು ನನ್ನ ಮನಸ್ಸು ಕಲ್ಪಿಸಿಕೊಳ್ಳುವುದನ್ನು ನನ್ನಿಂದ ತಡೆಯಲಾಗದು. ಕೋವಿಡ್ ಸಾಂಕ್ರಾಮಿಕ ತಂದೊಡ್ಡಿರುವ ಎಲ್ಲ ಸಂಕಷ್ಟಗಳಿಂದ ನಮ್ಮ ಜನರು ಮುಕ್ತರಾಗಿ ಹೊರಬಂದು ಸಂತೋಷ ಸಮೃದ್ಧಿಯ ಹಾದಿಯಲ್ಲಿ ಮುನ್ನಡೆಯಬೇಕೆಂದು ಆಶಿಸುತ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಶುಭಾಶಯಗಳು. ಧನ್ಯವಾದಗಳು. ಜೈ ಹಿಂದ್. ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀ ರಾಮನಾಥ್ ಕೋವಿಂದ್ ಅವರು ಭಾರತದ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ಇಂದು ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ ಇದುವರೆಗೂ ಕೇಳಿದಿರಿ. ಅನುವಾದಿಸಿ ಓದಿದವರು ಎಸ್. ಪರಶಿವಮೂರ್ತಿ. ಈ ಕಾರ್ಯಕ್ರಮ ಕರ್ನಾಟಕದ